ಸಲುವಾಗಿ ಸಾಕಾಗ್ಬಿಟ್ಟೈತಿ ನನಗ. ಬರೀ ಆಕಿ ಅದನ್ನ ಕೊಡ್ಸು ಇದನ್ನ ಕೊಡ್ಸು ಹಂಗ ಹಿಂಗ ಅಂತೇಳಿ ನನ್ ಜಲ್ಮ ತಿನ್ನಕತ್ ಬಿಟ್ರಳ. ಮೊನ್ನೆ ಬಾಜು ಮನೆಯವ್ರೇನ 20,000 ರೂಪಾಯಿ ಕೊಟ್ಟು ಫ್ರಿಜ್ ತಂದ್ರಂತ. ಆಕಿಗೂ ಅದ ಫ್ರಿಜ್ ಬೇಕಂತ. ಈಗ 20,000 ರೂಪಾಯಿ ಎಲ್ಲಿಂದ ತರಲಿ ನಾನು? ಆಕಿ ಸಲುವಾಗಿ ಸಾಕಾಗ್ಬಿಟ್ಟೈತಿ. ನೀ ಫ್ರಿಜ್ ತರ್ಲಿಲ್ಲ ಅಂದ್ರೆ ನಾನು ತವ್ರ ಮನೆಗೆ ಹೊಕ್ಕೆ ನೋಡ ಅಂತ ನಿಂತು ಬಿಟ್ಟಾಳ. ಏನ್ ಮಾಡ್ಲ ನೀಗ? ನನ್ ಕಡೆ 1 ರೂಪಾಯಿ ಇಲ್ಲ. ನಿನಗೆಲ್ಲಾರ ಯಾರು ರೊಕ್ಕ ಕೊಡ್ರೋದ್ರನ ಪರಿಚಯ? ನನ್ ಕಡೆ ಅಂತೂ ರೊಕ್ಕ ಇಲ್ಲಪ್ಪ. ಬೇಕಾರ ನನ್ ಕಡೆ ಒಬ್ಬ ಪರಿಚಯದ ಹೋದಾನ. ಹಂಗೆ ಕೊಡ್ತಾನ? ಹಂಗ ಕೊಡ್ತಾನ. ಬಡ್ಡಿ ಹಂಗ ಕೊಡ್ತಾನ ಮಾರ. ಬೇಕಾರ ತಿಂಗಳ ಕಟ್ಕೊಂಡ್ ಹೋಗ್ತೀನಿ ಅಂತಂದ್ರ ನಾನು ಇಸ್ ಕೊಡ್ತೀನಿ ಎಲ್ಲಾ ಹೇಳಿ ಅವಂಗ. ಯಾವಾಗ ಹೋಗುನು? ನಾಳೆ ಹೋಗುನ. ನಾಳೆ ಹೋಗುನ? ಹಂಗಾರ ನಾಳೆ ಹೋಗಿ ರೊಕ್ಕ ಇಸ್ಕೊಂಡೆ ಹೊಸ ಫ್ರಿಜ್ ತಂದ ನನ್ನ ಹೆಂಡತಿಗೆ ತೋರಿಸ್ತೇನೆ ನಾನು. ಏನ ತೋರ್ಸಿ ಅಂತ ನಡಿ. ಸಹಾಯ ಕೊಂಟಾನ ಅಲ್ಲಿ. ಅಲ್ಲಿ ದೋಸ್ತ ಹಿಂಗೆ ಚೆಕ್ ಮಾಡಿ ಒಳಗ್ ಬಿಟ್ರಿಲ್ಲ ಅವ್ರು? ಅವ ಅಣ್ಣ ದೊಡ್ಡ ರೌಡಿ ಅವ. ಅವಂಗ ಯಾರ ಏನ್ರ ಮಾಡಿದ್ರ ಅದಕ್ಕ ಚೆಕ್ ಮಾಡಿ ಒಳಗ್ ಬಿಡ್ತಾರ ಅವ್ರ. ಹಿಂಗೆ ಕೂತಾರ ನೀವ? ಎಲ್ಲಿ ಲೈಟ್ರ್ ಆಗ್ತದಲ್ಲ? ಮಗನ ರೊಕ್ಕ ಕೊಟ್ಟಷ್ಟು ತಿಂಗಳಾದ್ಲೆ ನಿನಗ 2 ತಿಂಗಳ ನೆಟ್ಟಕ್ ಬಡ್ಡಿ ಕಟ್ಟಿಲ್ಲ ಮಗನ ನೀನ. ಇವತ್ ನನ್ ಕಡೆ ರೊಕ್ಕಿಲ್ಲ ನಾ ಕೊಡ್ತೀನಿ. ನಾಳೆ ಎಷ್ಟೊತ್ತಿದ್ರು ತಪ್ಪಂಗಿಲ್ಲ. ನಾಳೆ ನಾ ಕೊಳ್ಳಿಗಂದ್ರ ಮಗನ ಮನ್ಯಾಗ ಜಿತ್ ಕಟ್ಕೊಂತೀನಿ ನಿನಗ. ಏನಾತ್ರಲೇ ಏನ್ ನೋಡಕಂತೀರ? ಅಣ್ಣ ಇವ ನಮ್ ದೋಸ್ತನ ಬಾಳ ಕಷ್ಟದಾಗದಣ್ಣ. 20,000 ರೂಪಾಯಿ ಸಾಲ ಬೇಕಾಗಿತ್ತಣ್ಣ. ಅಣ್ಣ ಬಡ್ಡಿ ತಪ್ಸಂಗಿಲ್ಲ ಅಣ್ಣ, ಬಡ್ಡಿ ಕರೆಕ್ಟ್ ಕೊಡ್ತೇನೆ ಅಣ್ಣ. ಅಡಿ ಬಂದೆ. ಅಣ್ಣ ಹೋಗ್ಲೆ 3 ಚಾ ತಂಬ ಹೋಗ. ಅಣ್ಣ ನಂಗೆ ಲೇ ಬರೇ ತಿನ್ನಾಕ ಕುಡಿಯಾಕ ಸೈತ್ರಲ್ಲೇ ಕೆಲಸ. ಅವನು ಒಂದ್ ಹೇಳಿ ಕೆಲಸ ಮಾಡಂಗಿಲ್ಲ. ಹೋಗ ನಿನಗಿಡು ತಂಬೋಗ 4 ಚಾ ಜಲ್ದಿ ಬಾ. ತಗೋಯ್ದು 20,000 ರೂಪಾಯಿ. ಪರಿಚಯ ಅಂತಂದು 5 ರೂಪಾಯಿ ಬಡ್ಡಿ ಹಾಕೊಡ ಅಂತೀನಿ ನಿಮ್ಗೆ ನಾನು. 20,000 ರೂಪಾಯಿ ತಿಂಗಳಿಗೆ 1,000 ರೂಪಾಯಿ ಬಡ್ಡಿ ಆಗುತ್ತಾ? ಬಡ್ಡಿ ತಪ್ಸಿದಿ ನೋಡಿದಲ್ಲ ಆಗಲ್ಲೇ. ಇದೇನ್ ಲೆಕ್ಕರಿ ಚಾ ಹಾಲು? ಅಣ್ಣ ಮನ್ಯಾಗ ಹಾಲು ಖಾಲಿ ಆಗೈತಂತ, ಎಲ್ಲ ಖಾಲಿ ಆಗೈತಂತ. ಕೊಡು ಅವ್ರಿಗೂ ಒಂದು. ಕೊಡೋದು ನೀನು ತೊಗೊಂಡು ಕೊಡಲಿ ಅವ್ರಿಗೂ. ಅಣ್ಣ ಏನ್ ಸಕ್ರಿನ ಇಲ್ಲಲ್ಲ? ಹೌದಾ? ತಡಿ ನೋಡಿದೀನಿ ಕುಡ್ದು. ಲೇ ಸಕ್ರಿನೂ ಇಲ್ಲ ಲೇ ಚಾದಾಗೆ. ಅಣ್ಣ ಆಗಲ್ಲ ಹೇಳಿಲ್ಲ ನಾನು, ಮನ್ಯಾಗ ಎಲ್ಲ ಖಾಲಿ ಆಗೈತಂತಂದ ಅಡ್ಜಸ್ಟ್ ಮಾಡ್ಕೊಂತ ಹೇಳಿ. ಆಗಲ್ಲ ಏನಾಗಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೊಡ್ರಿ ಲೇಪ. ನಾನೇನು ಸಿಟ್ನ್ಯಾಕದಾಳ. ಏನಂದ್ರೆ ಸಾಕು ಬರೇ ತೋರ್ ಮನಿ ಅಂತಾಳ. ಹೋಗುದು ಹೋಗ್ತಾಳ, ರೇಷನ್ ಎಲ್ಲ ಪಾಕೊಂಡು ಹೋಗ್ತಾಳ. ಏನಾರ ಏನ್ ಮಾಡ್ಲಿ, ರೇಷನ್ ತಂದು ಹಾಕಿ ಅನ್ನೋದು ಸಾಕ ಹೋಗೈತಿ. ಹೋಲ್ ಬಿಡೋಣ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕ. ಜೀವನ ಅಂದ್ಮ್ಯಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕ. ನಾವ್ ಬರ್ತೇವ ಅಣ್ಣ. ಇನ್ನ ಬರ್ತೇವ.
ಹಾ ಹೋಗ್ಬರ್ರಿ ಬಡ್ಡಿ ಮಾತ್ರ ಟೈಮ್ ಟು ಟೈಮ್ ಕೊಡ್ಬೇಕ ತಪ್ಸಿದ್ರಿ ಭಾಳ ವಜ್ಜಾಗತ್ ಮಕ್ಕಳ. ಹಾ ಕೊಡ್ತೀವಿ. ಅಲ್ಲೇ ದೋಸ್ತ ನಾನು ನನ್ನ ಹೆಂಡತಿಗೆ ಹೆದರ್ತೀನಿ ಅಂದ್ರ ಅವ ದೊಡ್ಡ ರೌಡಿಲಿ ಅವನು ಅವ್ನ ಹೆಂಡತಿಗೆ ಹೆದರ್ತಾನ ಅಲ್ಲಿ. ಹೋಗ್ಬಿಡ್ಲಿ ಮಾರ ರೊಕ್ಕ ಕೊಟ್ಟನಿಲ್ಲ ಬಡ್ಡಿ ಕಟ್ಕೊಂಡು ಹೋಗ್ಬಿಡ.